ಧಾರವಾಡ ಜಿಲ್ಲೆಯ ಗ್ರಾಮ ಪಂಚಾಯಿತಿಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗಿದೆ. ಅವರ ಇಷ್ಟ ಬಂದಂಗೆ ಕಚೇರಿಗೆ ಬರ್ತಾರೆ ಹೋಗ್ತಾರೆ. ಇದನ್ನ ಪ್ರಶ್ನೆ ಮಾಡಿದ್ರೆ ಪ್ರಶ್ನೆ ಮಾಡಿದವರಿಗೆ ಧಮಕಿ ಹಾಕ್ತಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಬಂದಿದ್ದೆ ಸಮಯ, ಮಾಡಿದ್ದೆ ಕೆಲಸ, ಹಾಜರಿ ಪುಸ್ತಕಕ್ಕೆ ಸಹಿ, ಕಚೇರಿಗೆ ಚಕ್ಕರ್. ಗ್ರಾಮ ಪಂಚಾಯಿತಿಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಲ್ಲಿ ಕಳ್ಳಾಟ ಬಯಲು. ಗ್ರಾಮಗಳ ಅಭಿವೃದ್ಧಿ ಆಗ್ಬೇಕು, ಭಾರತ ಗ್ರಾಮ ಸ್ವರಾಜ್ಯವಾಗಬೇಕು ಅನ್ನೋದು ಮಹಾತ್ಮ ಗಾಂಧಿ ಕನಸು. ಇದಕ್ಕೆ ಪೂರಕವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗ್ರಾಮ ಪಂಚಾಯಿತಿಗಳಿಗೆ ಸಾಕಷ್ಟು ಬಲ ನೀಡುತ್ತಿವೆ. 100 ಕೋಟಿ ಅನುದಾನ, ಹಿರಿಯ ಅಧಿಕಾರಿಗಳಿಂದ ಆಡಳಿತ, ಹೀಗೆ ಬೇಕಾದ ಎಲ್ಲ ಸೌಲಭ್ಯ ನೀಡಲಾಗುತ್ತಿದೆ. ಆದ್ರೆ ಈ ಸೌಲಭ್ಯಗಳನ್ನು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸರಿಯಾದ ಸಮಯಕ್ಕೆ ಜನರಿಗೆ ತಲುಪಿಸುತ್ತಿಲ್ಲ. ಧಾರವಾಡ ಜಿಲ್ಲೆಯಲ್ಲಿ ಸರ್ಕಾರದ ಯೋಜನೆಗಳೇ ಇರಲಿ, ಅಧಿಕಾರಿಗಳು ಸಹ ಸಮಯಕ್ಕೆ ಬರುವುದಿಲ್ಲ. ತಮ್ಮಿಷ್ಟದ ಸಮಯಕ್ಕೆ ಬರ್ತಾರೆ. ಹುಬ್ಬಳ್ಳಿ ತಾಲೂಕಿನ ಹೆಬಸೂರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಕಳ್ಳಾಟ ಬಯಲು ಮಾಡಿದೆ ನಿಮ್ಮ ಪಬ್ಲಿಕ್ ಟಿವಿ. ಹೆಬಸೂರು ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ, ಕಾರ್ಯದರ್ಶಿ, ಬಿಲ್ ಕಲೆಕ್ಟರ್, ವಾಟರ್ ಮ್ಯಾನ್, ಕಂಪ್ಯೂಟರ್ ಆಪರೇಟರ್ ಸೇರಿದಂತೆ 10 ಸಿಬ್ಬಂದಿ ಇದ್ದಾರೆ. ಆದರೆ ಬೆಳಗ್ಗೆ ಬಂದು ಸಹಿ ಮಾಡಿ ಹೋದ್ರೆ ಮುಗೀತು. ಮತ್ತೆ ಮರುದಿನ ಬೆಳಗ್ಗೆಯೇ ಸಹಿ ಮಾಡಲು ಗ್ರಾಮ ಪಂಚಾಯಿತಿಗೆ ಬರ್ತಾರೆ. ಮಧ್ಯಾಹ್ನ 1 ಗಂಟೆಯಾದ್ರೂ ಕಾರ್ಯಾಲಯ ಖಾಲಿಯಾಗಿರುತ್ತೆ. ಖಾಲಿ ಕುರ್ಚಿಗಳಿಂದ ಬಣ ಎನ್ನುತ್ತಿದೆ. ಇದನ್ನು ಬಯಲು ಮಾಡಿದೆ ನಿಮ್ಮ ಪಬ್ಲಿಕ್ ಟಿವಿ. ಗ್ರಾಮ ಸ್ವರಾಜ್ಯ ಆಗಬೇಕು, ಜನರಿಗೆ ಶೀಘ್ರದಲ್ಲೇ ಸೇವೆಗಳು ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಬಲ ತುಂಬ್ತಾ ಇದೆ. ಆದರೆ ಇಲ್ಲಿನ ಸಿಬ್ಬಂದಿಗಳು ನಿರ್ಲಕ್ಷ್ಯ ಧೋರಣೆಯನ್ನು ತೋರ್ತಾ ಇದ್ದಾರೆ. ಈಗ ಹೆಚ್ಚು ಕಮ್ಮಿ ಹಾಫ್ ಅನ್ ಅವರ್ ಅಥವಾ 1 ಅವರ್ ಲೇಟಾಗಿ ಕಚೇರಿಗೆ ಬರ್ಬೋದು. ಆದರೆ ಮಧ್ಯಾಹ್ನ ಆದರೂ ಕೂಡ ಇಲ್ಲಿನ ಗ್ರಾಮ ಪಂಚಾಯತಿ ಸಿಬ್ಬಂದಿ ಬರೋದೇ ಇಲ್ಲ ಮತ್ತು ಅಟೆಂಡೆನ್ಸ್ಗೆ ಕ್ಯಾಮ್ರಾ ಮುಂದೆ ಸೈನ್ ಮಾಡ್ತಾರೆ. ಸೊ ಇಂತಹ ದೃಶ್ಯಗಳು ಕಂಡುಬರೋದು ಹುಬ್ಬಳ್ಳಿಯ ಒಂದು ತಾಲೂಕಿನ ಹೆಬಸೂರು ಗ್ರಾಮ ಪಂಚಾಯಿತಿಯಲ್ಲಿ. ಹೆಬಸೂರು ಗ್ರಾಮ ಪಂಚಾಯಿತಿ ಕಟ್ಟಡ ನೋಡೋಕ್ಕೆ ಭವ್ಯ ಆಗಿದೆ, ಮಾತ್ರ ಒಳಗಡೆ ಯಾವ ರೀತಿಯಾಗಿ ಕಾಮಗಾರಿ ನಡೀತಾ ಇದ್ದಾವೆ ಮತ್ತು ಜನರಿಗೆ ಸೌಲಭ್ಯ ಸಿಗ್ತಾ ಇದ್ದಾವೆ ಅನ್ನೋದನ್ನು ನಿಮಗೆ ಒನ್ ಬೈ ತೋರಿಸ್ತಾ ಹೋಗ್ತೇನೆ. ಮೊದಲಿಗೆ ನಾನೀಗ ಗಣಕಯಂತ್ರ ಕೊಠಡಿಯನ್ನು ನೋಡ್ಬೋದು. ಇಲ್ಲಿ ಜನನ ಮರಣ ಪತ್ರ ಅಥವಾ ಸಂಬಂಧಿಸಿದಂಥ ಯಾವುದೇ ಯೋಜನೆಗಳ ಪ್ರಮುಖ ಒಂದು ಇಲ್ಲಿಂದನೇ ಆರಂಭ ಆಗೋದು. ಸೊ ಈ ಕಂಪ್ಯೂಟರ್ ಆಪ್ರೇಟರ್ಗಳು ಎಲ್ಲೂ ಕೂಡ ನಿಮಗೆ ಕಾಣಸಿಗ್ತಾ ಇಲ್ಲ. ಅಂದರೆ ಈಗ ಸಮಯ ಏನಿಲ್ಲ ಅಂದರೂ 12:30ಯಿಂದ 1 ಗಂಟೆ ಆಗ್ತಾಯಿದೆ. 1 ಗಂಟೆ ಆದರೂ ಕೂಡ ಸಿಬ್ಬಂದಿ ನಾಪತ್ತೆ. ಸೊ ಬರೋದೇ ಮಧ್ಯಾಹ್ನದ ಮೇಲೆ, ಅದು 1 ಅವರ್ 2 ಅವರು ಮತ್ತು ಸಂಬಳ ತಗೊಂಡು ಹೋಗುವಂಥ ಪರಿಸ್ಥಿತಿ. ಈ ಒಂದು ವ್ಯವಸ್ಥೆಯನ್ನು ತಾವೇ ಊಟ ಹಾಕ್ಕೊಂಡಿರುವಂಥದ್ದು. ಮತ್ತೊಂದು ಇಲ್ಲಿ ರೆಕಾರ್ಡ್ಸ್ ರೂಮ್ ಇದೆ, ಇಲ್ಲಿ ನೋಡ್ಬೋದು. ಇಲ್ಲಿ ಜನ ಬಂದು ಕಾದು ಕುಳ್ತಾ ಇದ್ದಾರೆ, ಆದರೆ ಅವರಿಗೆ ಸೌಲಭ್ಯ ನೀಡಬೇಕಾದಂಥ ಅಧಿಕಾರಿಗಳು ಇಲ್ಲಿ ನಿಮಗೆ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಒಳಗಡೆ ಹೋಗ್ತಾ ಇದ್ದೇನೆ, ಒಳಗಡಿನ ದೃಶ್ಯಗಳನ್ನು ತೋರಿಸ್ತೇನೆ. ಇಷ್ಟು ದೊಡ್ಡ ಆಫೀಸ್ ಕಚೇರಿ ಇದೆ. ಈ ಕಚೇರಿಯಲ್ಲಿ ಒಬ್ಬರು ಅಧಿಕಾರಿಗಳು ನಿಮ್ಗೆ ಸಿಗ್ತಾ ಇಲ್ಲ, ಖಾಲಿ. ಇಲ್ಲಿ ನಾನು ಇಲ್ಲಿನ ಸಮಯವನ್ನು ತೋರಿಸ್ತೇನೆ, ನಾನು ವಾಚ್ದಲ್ಲ. ಅಲ್ಲಿ ನೋಡ್ಬೋದು ಗಡಿಯಾರದ ಸಮಯವನ್ನು ನೀವು ನೋಡಿ, ಸಮಯ ಎಷ್ಟಾಗಿದೆ, ಇಲ್ಲಿ ಯಾರಾದರೂ ಇದ್ದಾರಾ? ಈಗ ನೆಪ ಹೇಳ್ತಾ ಇದ್ದಾರೆ, ಅಲ್ಲಿಗೆ ಹೋಗಿದ್ದೀವಿ, ಇಲ್ಲಿ ಹೋಗಿ ಅದನ್ನ ರೆಕಾರ್ಡ್ಸಲ್ಲಿ ಏನಾದರೂ ಬರೆದಿದ್ದಾರಾ? ಈ ಬಗ್ಗೆ ಕಾರ್ಯದರ್ಶಿಯನ್ನು ಪ್ರಶ್ನೆ ಮಾಡಿದ್ರೆ ಕುಂಟು ನೆಪ ಹೇಳ್ತಾರೆ. ಕ್ಯಾಮೆರಾ ಮುಂದೆಯೇ ಸಿಬ್ಬಂದಿ ಸಹಿ ಮಾಡಲು ಹೋಗುತ್ತಾರೆ. ಪ್ರಶ್ನೆ ಕೇಳಿದ್ರೆ ಕ್ಯಾಮೆರಾ ಆಫ್ ಮಾಡಿ ಅಂತ ಆವಾಜ್ ಹಾಕುತ್ತಾರೆ. ಇಂತಹ ಸಿಬ್ಬಂದಿ ದುರ್ವರ್ತನೆಗೆ ಬೇಸತ್ತ ಗ್ರಾಮಸ್ಥರು ತಮ್ಮ ಗ್ರಾಮದಲ್ಲಿ ಪಂಚಾಯಿತಿ ಇದೆ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ. ಕೇಳ್ರಿ, ಜನನ ಮರಣ ಕೊಡುವ ಅಧಿಕಾರಿಗಳಂದ್ರಲ್ಲ, ನಾವು ಯಾರು ಮರಣವನ್ನೇ ಇಲ್ಲಿವರೆಗೆ ನಿಂದ್ರಿಸಿಲ್ಲ. ಅವ್ರಿಗೆ 4 ದಿನದ ಒಳಗಾಗಿ ಅವ್ರನ್ನ ಕರೆದು ನಾವು ಮರಣ ಪ್ರಮಾಣ ಪತ್ರ ವಿತರಿಸಿದ್ದೇವೆ. ನೀವು ಹೇಳಿದ್ರಿ ಒಳ್ಳೆ ಕೆಲಸ ಮಾಡಿ. ಈಗ ಯಾರಾದ್ರೂ ಸಿಬ್ಬಂದಿ ಇದಾರ? ನನ್ನ ಪ್ರಶ್ನೆ ಅಷ್ಟೇ. ಸಿಬ್ಬಂದಿಗಳು ಇಲ್ಲೇ ಕೆಲಸದ ಮೇಲೆ ಅಲ್ರಿ, ಅವರು ಸಿಬ್ಬಂದಿಗಳು ಗಮನಕ್ಕೆ ತಂದಿದ್ದಾರೆ. ಪಿಡಿಒ ನಿಮಗೆ ರಿಪೋರ್ಟ್ ಮಾಡ್ತಾರಂದ್ರೆ ಮೇಡಮ್ ಇದು ಹೆಂಗ್ ಮೇಡಮ್ ಇದೆ? ಈಗ ಕೇಳಿ ಹೇಳ್ಬೇಡ್ರಿ, ನೀವು ಹೇಳಿಲ್ಲ ಇಲ್ಲದಲ್ಲ ವರ್ಕ್ ಪ್ಲಾನ್ ಎಲ್ಲಿ ಹೋಗಿದಾರ ಅಂತಂದು ಹೇಳಿ. ವರ್ಕ್ ಪ್ಲಾನ್ ಮೊದಲ ಮಾಡಿರೋದಿಲ್ರಿ, ಮೊದ್ಲು ಹಿಂದಿನ ದಿನ ಯಾರು ಕೊಟ್ಟಿರೋದಿಲ್ಲ. ಹೇಳ್ತೀರಿ ಎಲ್ಲಿದೆ ಹೇಳ್ತೀರಿ ಅಲ್ಲಿ ನೋಡ್ರಿ. ನಿಮ್ಗೆ ಏನ್ ಬೇಕಾಗಿತ್ತು ಹೇಳ್ರಿ? ಈಗ ನಮ್ಮ ಸಿಬ್ಬಂದಿ ಎಲ್ಲಿ ಹೋಗ್ಯಾರ ಅಂತ ಬೇಕು ಮೇಡಮ್. ನೀವು ಮೊದ್ಲು ವಿಡಿಯೋ ಆಫ್ ಮಾಡ್ರಿ, ನಾವು ರೀಸನ್ ಹೇಳ್ರಿ, ಎದಕ್ಕೆ ವಿಡಿಯೋ ಆಫ್ ಮಾಡೋದು ನಾವು? ಗ್ರಾಮೀಣ ಅಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಇಲಾಖೆಯಲ್ಲಿನ ಅವ್ಯವಸ್ಥೆ ಬಗ್ಗೆ ಗಮನ ಹರಿಸಬೇಕಿದೆ. ಧಾರವಾಡ ಜಿಲ್ಲಾಡಳಿತ ಇತ್ತ ಕಡೆ ಗಮನ ಹರಿಸಿ ಇಂತಹ ಸಿಬ್ಬಂದಿ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳಬೇಕಾಗಿದೆ. ಸುನೀಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.